ಸರ್ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರು. ಸೊ ಯಾರಿಗೂ ಒಂದು ಅಂದ್ರೆ ಹೆಂಗೆ ಅಂತಂದ್ರೆ, ಬಲಗೈಯಲ್ಲಿ ಮಾಡಿರುವಂತ ದಾನ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋಂಥ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನ ಮಾಡಿದ್ದಾರೆ. ಅದು ಲಾಸ್ಟ್ ಕೊನೆ ತನಕ ಅವ್ರಿಲ್ಲ ಅನ್ನುವಂಥ ಗೊತ್ತಾಗೋ ತನಕ ಗೊತ್ತಾಗಿಲ್ಲ ಅವ್ರು ಮಾಡಿರುವಂತ ಸಾಕಷ್ಟು ಸೇವೆಗಳು. ಸೊ ನೀವು ಅವ್ರ ಜೊತೆ ಒಂದಷ್ಟು ಒಡನಾಟವನ್ನು ಇಟ್ಕೊಂಡಿರೋದ್ರಿಂದ ಸೊ ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತಾ ಅವ್ರ ಈ ತರ ಎಲ್ಲ ಇಲ್ಲ, ಮನೆ ಮುಂದೆ ಯಾರು ಆ ಕಡೆ ಈ ಕಡೆ ಊರವರು ಹಾಸ್ಪಿಟ್ಲ್ ಆಳಂದ್ರು ಅಂತೆಲ್ಲ ಬರೋರಲ್ಲ, ಅವಾಗ ದುಡ್ಡು ಕೊಡ್ತಿರ್ಲಿಲ್ಲ ಅವರು. ಅವರೇ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಅವರ ಅಸಿಸ್ಟೆಂಟ್ ಕೈಲಿ ದುಡ್ಡು ಕಳಿಸಿ ಇದ್ ಮಾಡ್ಸೋರು. ಕೆಲವ್ರು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಕೊಟ್ರೆ. ದಿನಕ್ಕೆ ನಾನು ಹೋಗಿದ್ದೆ ಇಸ್ಕೊಂಬ, ನೀನು ಹೋಗಿ ಇಸ್ಕೊಂಬ ಅನ್ನೋ ತರ ಇರುತ್ತೆ. ಆಮೇಲೆ ಟ್ಯಾಬ್ಲೆಟ್ಗಳು ಬೇಕು ಅಂದ್ರೆ ಇವರೇ ಪರ್ಚೇಸ್ ಮಾಡಿಸಿ ಆ ಹುಡುಗನ್ಗೆ ಹೇಳಿ ಅವ್ರ ಬಸ್ ಚಾರ್ಜ್ ಕೊಟ್ಟು ಊರಿಗೆ ಕಳಿಸಿ, ಊರಿಂದ ಫೋನ್ ಮಾಡ್ಬೇಕು ನೀವು ಹೋದ ತಕ್ಷಣ ಅಂತೇಳಿ ಮಾಡಿ ಕನ್ಫರ್ಮ್ ಮಾಡಿ ಇದು ಮಾಡೋರು. ಆ ಥರ ಎಲ್ಲ ನೋಡಿದ್ವಿ. ಬಟ್ ಟೋಟಲ್ ಇವೆಲ್ಲ ನಮ್ಗೆ ನಮ್ಮ ಮೈಂಡಿಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಮಧ್ಯೆ ಆಚೆ ಬಂದ್ಮೇಲೆ ನನ್ಗೆ ಗ್ಯಾಪ್ಗಳಿತ್ತು ಅವ್ರ ಜೊತೆ. ಫಂಕ್ಷನ್ಗಳಲ್ಲಿ ಸಿಗುವ, ಅವ್ರ ಮನೇಲಿ ಫಂಕ್ಷನ್ ಆದಾಗ, ಇಲ್ಲ ಯಾವ್ದಾದ್ರು ಶೂಟಿಂಗ್ ಅಲ್ಲಿ ಸ್ಪಾಟ್ ಅಲ್ಲಿ ಸಿಗುವ, ಆ ಥರ ಇತ್ತು. ಆಮೇಲೆ ಅವ್ರ ಮನೆ ರೆಗ್ಯುಲರ್ ಫಂಕ್ಷನ್ ಆದಾಗ ಅವ್ರ ಬರ್ಡೇ ಗಿಡೇ ಆ ಟೈಮಲ್ಲೆಲ್ಲ ರೆಗ್ಯುಲರ್ ಆಗಿ ಹೋಗ್ತಿದ್ವಿ, ಆಗ ಸಿಗ್ತಿದ್ವಿ. ಮಾಡಿದ್ರೆ ಅಂತ ನಮ್ಗೆ ಯಾರಿಗೂ ಹೇಳಿಲ್ಲ ಅವರು. ಅದು ಈಗೀಗ ತಾನೇ ಗೊತ್ತಾಗ್ತಾ ಇರೋದು. ಅದು ಲಾಸ್ಟ್ ನೀವು ಅಪರೂಪ ಸಿನಿಮಾಗೆ ಅವರ ಒಂದು ಹಾಡನ್ನ ಹಾಡಿಸ್ಕೊಂಡಿದ್ರಿ. ಸೊ ಅದೇ ಭೇಟಿ ಲಾಸ್ಟ್ ಅನ್ಸುತ್ತೆ. ಹೌದು, ಅವ್ರು ಸಾಯದ್ 3 months ಬಿಫೋರ್ ಅವ್ರ ಮನೇಲೆ ಹೋಗಿ ಸ್ಟುಡಿಯೋದಲ್ಲಿ ಹಾಡಾಡ್ಸಿದ್ವಿ. ಅದೇ ಲಾಸ್ಟ್ ಮೀಟ್ ಮಾಡಿದ್ದು ನಾನು. ಅದಕ್ಕೆ ಮುಂಚೆ ಯಾವುದೋ ಒಂದ್ಸಲ ಫೋನ್ ಮಾತಾಡಿದ್ದೆ ಏನೋ ವಿಷಯಕ್ಕೆ. ಅದಾದ್ಮೇಲೆ ಖುದ್ದಾಗಿ ಭೇಟಿ ಆಗಿದ್ದು ಅದೇ ಲಾಸ್ಟ್. ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ ಸರ್ ನೀವು ಅಪ್ಪು ಅವ್ರನ್ನ? ಅದೇ ನಮ್ದು ಯುವರಾಜ ಕತೆ ಕೇಳಕ್ಕೆ ಒಂದು ಚೌಲ್ಟ್ರಿ ಬಂದಿದ್ರು, ಅಲ್ಲೇ ಫಸ್ಟ್ ಟೈಮ್ ನೋಡಿದ್ ನಾನು ಅವ್ರನ್ನ. ಅದಕ್ಕೆ ಮುಂಚೆ ನೋಡಿವೆ ಪಾಸಿಂಗ್ ಶಾಟ್ ಅಲ್ಲಿ, ಮುಖಾಮುಖಿ ಎದುರು ನೋಡಿದ್ದು ಫಸ್ಟ್ ಟೈಮ್ ಅಲ್ಲೇ. ಎದುರು ಬಂದು ಅವರು ಪುರಿ ಜಗನ್ನಾಥ್ ಅವ್ರು ಮೀಟ್ ಮಾಡ್ಬೇಕು ಪಟ್ ಅಂತ ಬಂದ್ರು, ಒಂದು ಚಡ್ಡಿ ಹಾಕೊಂಡ್ಬಂದಿರು, ಶಾರ್ಟ್ಸ್ ಹಾಕೊಂಡು. ಬೆಳಗ್ಗೆನೆ ಬಂದ್ಬಿಟ್ಟಿದ್ರು 8 ಗಂಟೆಗೆ. ಆವಾಗ ನೋಡಿದ್ದು ನಾನು ಅವ್ರನ್ನ ಫಸ್ಟ್. ಓಕೆ. ಸೊ ಪ್ರೀತಿಯಿಂದ ಏನಾದ್ರು ನಿಮ್ಗೆ ಏನಾದ್ರು ಪೆಟ್ ನೇಮಿಂದ ಏನಾದ್ರು ಕರೀತಿದ್ರ? ಮಹೇಶ್ ಅಂತಲೇ ಕರೀರು. ಮಹೇಶ್ ಅಂತಾನೆ ಕರೋರು. ಅವಾಗ ಪ್ರ್ಯಾಂಕ್ ಕಾಲ್ ಮಾಡೋರು ನನಗೆ, ಹುಡುಗಿರ ವಯಸ್ಸಲ್ಲಿ ಮಾತಾಡೋರು. ಯಾರ್ದೋ ನಂಬರ್ ಇಸ್ಕೊಂಡು, ಯಾರ್ದೋ ನಂಬರ್ ಅವ್ರ ಫ್ರೆಂಡ್ಸ್ಗಳದು, ಯಾರ್ದೋ ಅವ್ರು ಅಲ್ಲಿ ಕೆಲಸ ಮಾಡೋರು ಯಾರ್ದೋ ನಂಬರ್ ತಗೊಂಡು ಹುಡುಗಿ ವಯಸ್ಸಲ್ಲಿ ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ ಅವರು. ಮಾತಾಡ್ಬಿಟ್ಟು, ಮಹೇಶ್ ಬಾಬು ಅವರ, ನಾನು ಸರ್ ಹಿಂಗೆ ಆರ್ಟಿಸ್ಟು, ನನಗೆ ಚಾನ್ಸ್ ಬೇಕಿತ್ತು, ಎಲ್ಲಿ ಮೀಟ್ ಮಾಡ್ಬೇಕು ಸರ್ ಹಂಗೆಲ್ಲ ಕೇಳೋರು. ನಾವು ಇಲ್ಲಮ್ಮ ನಾನು ಬ್ಯುಸಿ ಇದ್ದೀನಿ ಹಿಂಗೆ ನನ್ನ ಕಷ್ಟ ನೋಡ್ಲಾರ್ದೆ ನಕ್ಬಿಡೋರು. ಮಹೇಶ್ ನಾನು ಮಾತಾಡೋದು ಅಂತ. ನನಗೆ ಶಾಕಿಂಗು, ಅಷ್ಟು ಮಾಡೋರು. ಸಖತ್ ಕಾಮಿಡಿ. ಸುಮಾರು ಸಲ ಮಾಡೋರು ನನಗೆ ಗೊತ್ತಾಗಿಲ್ಲ. ಒಂದ್ಸಲ ನಕ್ಬಿಟ್ರು ಗೊತ್ತೇ ಆಗಿಲ್ಲ ಮಹೇಶ್ ನಿಮ್ಗೆ ಅಂತ. ಸೊ ಎಷ್ಟನೇ ಸಲ ನಿಮ್ಗೆ ಗೊತ್ತಾಯ್ತು? ನನಗೊಂದು 4-5 ಸಲ ಗೊತ್ತೇ ಆಗಿಲ್ಲ. ಇಡಮ್ಮ ಟೆನ್ಷನ್ ಆಯ್ತೀನಿ ನಾನು ಅಂತ ಫೋನ್ ಇಟ್ಬಿಡುವೆ. ನನಗೆ ನಮ್ದೇನೋ ಕೆಲಸ ಮಾಡ್ತಿರ್ತೀವಿ, 20 ಸಲ ತಿನ್ಬೇಡಿ ಇಡಿಯಮ್ಮ, ನಾನು ಹೇಳಿಲ್ಲ ಒಂದ್ಸಲ ನಿಮ್ಗೆ ಅಂತ ಇಟ್ಬಿಡುವೆ. ಅವರು ಮಹೇಶ್ ನಾನು ಅಂತಂದು ಅವೆಲ್ಲ ಮರೆಯೋಕ್ಕಾಗಲ್ಲ ಸರ್. ಅವೆಲ್ಲ ತುಂಬಾ ಕಾಮಿಡಿ ಸೆನ್ಸ್ ಇದೆ ಅವ್ರಿಗೆ. ಸಖತ್ ಮಾಡೋಣ ಅವೆಲ್ಲ ಪ್ರ್ಯಾಂಕ್ ಕಾಲೆಲ್ಲ ಮಾಡೋರು. ಸುಮಾರು ಜನ ಮಾಡ್ಸೋರು ಅವರು. ಸಖತ್ತಾಗಿರೋದು ಅವ್ರದ್ದೆಲ್ಲ. ಖುಷಿಯಾಗಿರೋರು ಸರ್ ಅಷ್ಟೇ, ಎಲ್ಲರ ಜೊತೆ ಖುಷಿಯಾಗಿರೋರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.